ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾಳೆ ಗೌರಿ ಹಬ್ಬ ಇರೋದ್ರಿಂದ ನಾವು ಊರಿಗೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಹಾಗೆ ಊರಿಗೂ ಕೂಡ ಬಂದ್ವಿ. ಹಾಗೆ ನಮ್ಮತ್ತೆ ನಾಳೆ ಬಾಗಿನ ತುಂಬಕ್ಕೆ ಅಂತ ಟಮಟ ಮತ್ತು ಚಿಗ್ನಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಹಾಗೆಯೇ ಆ ವಿಡಿಯೋನೂ ಹಾಕಿದ್ದೀನಿ, ನೀವು ನೋಡ್ತಿರ್ಬೋದು. ಹಾಗೆಯೇ ಬೆಳಗ್ಗೆನೇ ಬೇಗ ಎದ್ದು ಬಾಗಿಲಿಗೆ ತೋರಣ ಎಲ್ಲ ಕಟ್ಟಬೇಕಲ್ಲ. ಸೊ ಹಬ್ಬ ಅಂದರೆ ಒಂಥರ ಬಾಗಿಲಿಗೆ ತೋರಣ, ಮಾವಿನ ಎಲೆ ಎಲ್ಲ ಹಾಕಿದ್ರೇ ಒಂಥರ ಕಳೆ ಎದ್ದು ಕಾಣಿಸ್ತಾ ಇರುತ್ತೆ. ಸೊ ಅದರಿಂದ ನಾವು ಕೂಡ ತೋರಣ ಎಲ್ಲ ಕೊಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಅತ್ತೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಬಾಗಿನ ಎಲ್ಲ ತುಂಬಬೇಕಲ್ಲ. ಸೊ ಅದರಿಂದ ಬೇಗನೆ ಕೆಲಸ ಮಾಡಿಕೊಂಡು ಒಂದು 10 ಗಂಟೆ ಅಷ್ಟೊತ್ತಿಗೆ ಬಾಗಿನ ಎಲ್ಲ ತುಂಬಾಗಬೇಕು. ಸೊ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಬಾಗಿನ ಎಲ್ಲ ತುಂಬಬೇಕಲ್ಲ. ಸೊ ಅದರಿಂದ ಎಲ್ಲ ಬೇಗನೆ ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಈ ಮಾವಿನ ಎಲೆ ನಮ್ಮಪ್ಪ ರಾತ್ರಿನೇ ತಂದಿಟ್ಟು ಕೊಟ್ಟಿದ್ರು. ನಮ್ಮದು ಒಂದೇ ಊರಲ್ಲ. ಸೊ ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದಿದ್ದು. ಸೊ ಅದರಿಂದ ನಮ್ಮಪ್ಪ ರಾತ್ರಿನೇ ಮಾವಿನ ಸೊಪ್ಪು ಎಲ್ಲ ತಂದು ಕೊಟ್ಟಿದ್ರು. ಅದನ್ನೆಲ್ಲ ನಾನು ಬಾಗಿಲಿಗೆ ದಾರ ಎಲ್ಲ ಕಟ್ ಮಾಡಿಕೊಂಡು ಅದಕ್ಕೆಲ್ಲ ಪೋಣಿಸ್ಕೊಂಡು ಬೆಳಗ್ಗೆ ನಾನು ಮಾವಿನ ಎಲೆನೆಲ್ಲ ಬಾಗಿಲಿಗೆ ತೋರಣಕ್ಕೆ ಕಟ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆಯೇ ಬಾಗಿಲು ತೋರಣ ಎಲ್ಲ ನಮ್ಮ ಅತ್ತೆ ಎಲ್ಲ ವಾಶ್ ಮಾಡಿಟ್ಟಿದ್ರು. ಸೊ ಅದನ್ನು ಕೂಡ ಫ್ರೆಶ್ಶಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಗೌರಿಕಾಯಿನೂ ಕೂಡ ತೋರಣಕ್ಕೆ ಹಾಗೆ ಸಿಗಿಸ್ಕೊಂಡಿದ್ದೀನಿ. ಹಾಗೆಯೇ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆನೂ ಮಾಡ್ಕೊಳ್ಳೋಣ ಅಂತ ಬಂದೆ. ದೇವ್ರ ಫೋಟೋ ಎಲ್ಲ ಒಂದು ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆಯೇ ಬಾಗಿಲು ಪೂಜೆ ಮಾಡಬೇಕಲ್ಲ. ಗೌರಿ ಹಬ್ಬದ ದಿನ ಬಾಗಿಲು ಪೂಜೆ ಮಾಡೋದೇ ಶ್ರೇಷ್ಠ. ಸೊ ಹಾಗಾಗಿ ನಾನು ಕೂಡ 2 ವೀಳ್ಯದೆಲೆ ಮತ್ತು ಒಂದು ಸ್ವಲ್ಪ ಅಡಿಕೆ, ಹಾಗೆಯೇ ಸಗಣಿಯಿಂದ ಮಾಡಿಟ್ಕೊಂಡಿರೋ ಗಣಪತಿ ಮತ್ತು ಒಂದು ಸ್ವಲ್ಪ ಅದಕ್ಕೆ ಗರಿಕೆನ ಸಿಗಿಸ್ಕೊಂಡು ಒಂದು ಹಚ್ಚ ಬೆಲ್ಲ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವು ಮತ್ತು ಬಾಳೆಹಣ್ಣು ಕಾಯಿನ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಈ ಗೌರಿ ಹಬ್ಬದ ದಿನ ಬಾಗಿಲು ಪೂಜೆ ಮಾಡ್ಕೊಳ್ಳೋದೇ ಶ್ರೇಷ್ಠ ಅಲ್ವಾ. ಸೊ ಅದರಿಂದ ನಾನು ಕೂಡ ಬಾಗಿಲು ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಸಿಂಪಲ್ಲಾಗಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟನ್ನ ಮಾಡಿಕೊಂಡು ತಿಂದಾದಮೇಲೆ ಬಾಗಿನ ತುಂಬಕ್ಕೆ ಅಂತ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಹಾಗೆಯೇ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನಾವು ಯಾವ ರೀತಿ ಬಾಗಿನ ತುಂಬೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಣೆ ಇಟ್ಟು ಮಣೆ ಮೇಲೆ ಒಂದು ವೈಟ್ ಪಂಚೆ ಹಾಸಿ ಮತ್ತು ಅದ್ರ ಮೇಲೆ ಮರನ ಇಟ್ಟು ಅರಿಶಿನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಮತ್ತು ಕಾಯಿ ಮತ್ತು ಸೌತೆಕಾಯಿ ತರಕಾರಿ ಮತ್ತು ಹಣ್ಣು ಇದನ್ನೆಲ್ಲ ಇಟ್ಟು ನಾವು ಬಾಗಿನ ತುಂಬೋದು. ಬಳೆ ಮತ್ತು ಅಮ್ಮನಚ್ಚು ಮತ್ತು ರವಿಕೆ ಬಟ್ಟೆ ಇದನ್ನೆಲ್ಲ ಇಟ್ಟು ನಾವು ಬಾಗಿನ ತುಂಬೋದು. ಸೀರೆನೂ ಕೊಡ್ಬೋದು, ಸೀರೆ ಕೊಡೋರು ಕೊಡ್ತಾರೆ. ಹಾಗೆಯೇ ನಾವು ಇದನ್ನೆಲ್ಲ ಇಟ್ಟು ಬಾಗಿನ ತುಂಬೋದು. ಇದನ್ನು ಯಾರಿಗೆ ಬಾಗಿನ ತುಂಬ್ತಾ ಇರೋದು, ಇದನ್ನು ಯಾರಿಗೆ ಕೊಡೋದು ಅಂತ ಹೇಳಿದ್ರೆ ಇದನ್ನು ನಮ್ಮ ಅತ್ತಿಗೆಗೆ ಕೊಡ್ತಾ ಇರೋದು. ಅಂದರೆ ನಮ್ಮ ಹಸ್ಬೆಂಡ್ನ ಅಕ್ಕ ಅವ್ರಿಗೆ ಕೊಡ್ತಿರೋದು ಈ ಬಾಗಿನ. ಹಾಗೆಯೇ ಹೂವನ್ನ ಎಲ್ಲ ಇಟ್ಟು ಒಂದ್ರ ಮೇಲೆ ಒಂದು ಮರನ ಹಾಕಿ ಮತ್ತು ಇದೊಂದು ಸ್ವಲ್ಪ ಗಟ್ಟಿಗೆ ಅಲ್ಲಾಡಬಾರ್ದು ಅಂತೇಳಿ ಬೈಕಲ್ಲಲ್ವ ತೊಗೊಂಡು ಹೋಗ್ತಿರೋದು. ಸೊ ಹಾಗಾಗಿ ಅಲ್ಲಾಡಬಾರ್ದು ಅಂತೇಳಿ ಒಂದು ದಾರನೂ ಕೂಡ ಕಟ್ಕೊಳ್ತಾ ಇದ್ದೀವಿ. ಇದನ್ನು ಈ ಗೌರಿ ಪೂಜೆಯಲ್ಲಿ ಬಾಗಿನ ಅಂದರೆ ಶ್ರೇಷ್ಠ ಹೆಣ್ಮಕ್ಳಿಗೆ. ಹಾಗೆಯೇ ಬಾಗಿನ ಕೊಡೋದು ಬಾಗಿನ ತೊಗೊಳೋದು ಅನ್ನೋದ್ರಲ್ಲೇ ಒಂದು ಖುಷಿ ಇರುತ್ತೆ. ಹಾಗೆಯೇ ಎಲ್ಲ ಹೆಣ್ಮಕ್ಳು ಹಾಗೆಯೇ ಅಲ್ವಾ. ನಮ್ಮ ತವ್ರ ಮನೆಯಿಂದ ಯಾರಾದರೂ ಬಾಗಿನ ತೊಗೊಬರ್ತಾ ಇದ್ದಾರೆ, ನಾವು ಬಾಗಿನ ತೊಗೊಂಡು ಹೋಗ್ತಾ ಇದ್ದೀವಿ ಅಂದರೆ ಏನೋ ಒಂಥರ ಖುಷಿ. ಗೌರಿ ಹಬ್ಬ ಅಂದ್ರೇ ಇದೇ ಕಾರಣಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಖುಷಿ ಇರುತ್ತೆ. ಸೊ ಹಾಗಾಗಿ ನಾವು ಕೂಡ ಬಾಗಿನ ತುಂಬ್ಕೊಳ್ತಾ ಇದ್ದೀವಿ. ನಮ್ಮ ಮನೆಯಿಂದನೂ ಕೂಡ ಬಾಗಿನ ತರ್ತಾರೆ, ನಮ್ಮ ಅತ್ತೆಗೂ ಕೂಡ ಬಾಗಿನ ತರ್ತಾರೆ. ಹಾಗೆಯೇ ನಾವು ಇದು ಪಂಚೆಯಿಂದ 4 ಮೂಲೆನೂ ಕೂಡ ಸೇರಿಸಿ ಮರ ಕಾಣದೇ ಇರೋ ರೀತಿ ಕಟ್ಕೊಳ್ತಾ ಇದ್ದೀವಿ. ಈ ರೀತಿ ಕಟ್ಟಿದ ಮೇಲೆ ಈ ಮರಕ್ಕೂ ಕೂಡ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಬೇಕು. ಹಾಗೆಯೇ ಎಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀವಿ.
ತುಂಬಿ ಪೂಜೆ ಮಾಡಿದ್ದೆಲ್ಲ ಆಯಿತು. ಹಾಗೆಯೇ ನಮ್ಮ ಮನೆಯಿಂದ ಒಬ್ಬರು ಬಾಗಿನ ತೊಗೊಂಡು ಹೋದರು. ಹಾಗೆಯೇ ನಮ್ಮಪ್ಪನೂ ಕೂಡ ನನಗೆ ಬಾಗಿನ ತೊಗೊಬಂದರು. ಹಾಗೆಯೇ ಅವ್ರ ಕಾಲಿಗೆಲ್ಲ ನೀರು ಹಾಕಿ ಬಾಗಿನ ಎಲ್ಲ ತೊಗೊಂಡೆ. ಹಾಗೆಯೇ ನಮ್ಮ ಅತ್ತೆ ಮನೆ ಕಡೆಯಿಂದನೂ ಬಾಗಿನ ತೊಗೊಬಂದಿದ್ರು. ಅವರೂ ಕೂಡ ಬಾಗಿನಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಹಾಗೆಯೇ ನಮಸ್ಕಾರ ಮಾಡಿಕೊಂಡು ಬಾಗಿನ ತೊಗೊಳ್ತಾ ಇದ್ದಾರೆ. ನಮ್ಮ ಹಳ್ಳಿ ಸೈಡ್ ಇದೇ ಥರ ಬಾಗಿನ ಕೊಡೋದು, ಅಂದರೆ ನಮ್ಮ ಕಡೆ ಮಾತ್ರ ಈ ಥರ ಕೊಡೋದು. ಒಬ್ಬೊಬ್ಬರು ಕಡೆ ಒಂದೊಂದು ರೀತಿ ಬಾಗಿನ ಕೊಡ್ತಾರೆ. ಹಾಗೆ ಸಂಜೆನೂ ಕೂಡ ಆಯಿತು. ಬಾಗಿನ ಬಿಚ್ಚೋ ಟೈಮಲ್ಲಿ ಎಲ್ಲರನ್ನೂ ನಮ್ಮ ಮನೆ ಅಕ್ಕಪಕ್ಕ ಮನೆ ಹಳ್ಳಿ ಕಡೆ ಎಲ್ಲ ಗೊತ್ತಲ್ಲ ನಿಮಗೇ, ಹಾಗೆಯೇ ಎಲ್ಲರನ್ನೂ ಕರೆದು ಈ ರೀತಿ ನಾವು ಬಾಗಿನ ಬಿಚ್ಚೋ ಶಾಸ್ತ್ರನ ಮಾಡ್ತೀವಿ. ಹಾಗೆಯೇ ಬಾಗಿನ ಬಿಚ್ಚೋಕ್ಕಿಂತ ಮುಂಚೆ ಆ ಬಾಗಿನಕ್ಕೆಲ್ಲ ಅರಿಶಿನ ಕುಂಕುಮ ಮತ್ತೆ ಇಟ್ಟು ಮತ್ತೆ ಪೂಜೆ ಮಾಡಿ ನಾವು ಈ ರೀತಿ ಬಾಗಿನ ಬಿಚ್ಚೋದು. ಆಯ್ತಾ ನೋಡಿ ಆ ಬಾಗಿನ ಬಿಚ್ಚಿದೆಲ್ಲ ಆದಮೇಲೆ ಬಂದಿರ್ತಾರಲ್ಲ ಅವ್ರ ಮನೆಗೂ ಕೂಡ ನಾವು ಹೋಗಬೇಕಲ್ಲ, ಸೊ ಹಾಗಾಗಿ ಹೊರಟ್ವಿ. ಹಾಗೆಯೇ ಬಾಗಿನ ಬಿಚ್ಕೊ ಬಂದಿದ್ದು ಆಯಿತು. ಹಾಗೆಯೇ ನೆಕ್ಸ್ಟ್ ಡೇನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಗಣೇಶ ಹಬ್ಬದ ದಿನ ನಾವು ಈ ರೀತಿ ಚೌತಿ ಪೂಜೆನ ಮಾಡ್ಕೊಳ್ತೀವಿ. ಹಾಗೆಯೇ ಶಿವಮೊಗ್ಗಕ್ಕೆ ಬೇಗ ಹೋಗಬೇಕಲ್ಲ, ಸೊ ಅದರಿಂದ ಬೇಗನೆ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಥರ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ನಾವು ಕೂಡ ಶಿವಮೊಗ್ಗಕ್ಕೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.